ಇವತ್ತಿನ ಎಪಿಸೋಡಲ್ಲಿ ದೀಪಗಳನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ, ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ದೀಪನ ನಾನು ಕ್ಲೀನ್ ಮಾಡ್ತೀನಿ ನೋಡಿ. ಈಗ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಈ ಪಾಟ್ಸ್ ಅಂದ್ರೆ ಇದು ದೊಡ್ಡ ದೀಪ ಅಲ್ವಾ, ಇದನ್ನೆಲ್ಲ ಪಾಟ್ಸ್ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ತೆಗೆದಿಟ್ಕೊಂಡು ಸ್ವಲ್ಪ ನೀರಿಗೆ ಹಾಕೊಳ್ತೀನಿ, ಸ್ವಲ್ಪ ನೆನೆಸ್ಕೊಳ್ತೀನಿ. ನೀರಿಗೆ ಹಾಕ್ಬಿಟ್ಟು ನೆನೆಸ್ಕೊಂಡು ಆದ್ಮೇಲೆ ಈಗ ಒಂದು ಪಿತಾಂಬರಿ ಪೌಡರ್, ಇದನ್ನ ಆಲ್ರೆಡಿ ಬೌಲಿಗೆ ಹಾಕೊಂಡಿದ್ದೀನಿ ನಾನು. ಈ ಪಿತಾಂಬರಿ ಪೌಡರ್ನ ಬೌಲಿಗೆ ಹಾಕೊಂಡು ಆಮೇಲೆ ಯಾವ್ದಾದ್ರೂ ನಾವು ಸೋಪ್ ಲಿಕ್ವಿಡ್ ಬರುತ್ತಲ್ವಾ, ಸೋಪ್ ಲಿಕ್ವಿಡ್ ಅಂದ್ರೆ ಹ್ಯಾಂಡ್ ವಾಶ್ ಲಿಕ್ವಿಡ್ ಬರುತ್ತಲ್ವಾ, ಅದನ್ನ ನಾವು ಈ ರೀತಿ ಈ ಪಿತಾಂಬರಿ ಪೌಡರ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕೊಂಡು ನಾನು ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಸೋಪ್ ಆಯಿಲ್ ಅಂತ ಬರುತ್ತಲ್ವಾ, ಈಗ ಸೋಪ್ ಲಿಕ್ವಿಡ್ ಬರುತ್ತೆ ನೋಡಿ, ಅದು ಆ ಲಿಕ್ವಿಡ್ ಅನ್ನ ಹ್ಯಾಂಡ್ ವಾಶಿಂಗ್ ನಾವು ಯೂಸ್ ಮಾಡ್ತೀವಲ್ವಾ, ಆ ಲಿಕ್ವಿಡ್ ಅನ್ನ ನಾನು ಇದರೊಳಗಡೆ ಹಾಕೊಂಡೀಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಒಂದೊಂದೇ ಪಾರ್ಟಿಗೆ ನಾನು ಹಚ್ಕೊಳ್ತೀನಿ. ಈಗ ಫಸ್ಟ್ ನಾನು ಈ ಎಣ್ಣೆ ಹಾಕುವ ದೀಪಕ್ಕೆ, ದೀಪ ರೆಡಿ ಮಾಡಿ ಎಣ್ಣೆ ಹಾಕುವ ಪಾರ್ಟನ್ನು ನಾನು ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಪಾರ್ಟನ್ನು ನೀಟಾಗಿ ಕ್ಲೀನಾಗಿ ಕೈಯಲ್ಲೇ ನಾನು ಬ್ರಷನ್ನು ನಾನು ಆಮೇಲೆ ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಹೋಲ್ಗಳಲ್ಲೆಲ್ಲ ಆಯಿಲ್ ಇರುತ್ತಲ್ಲ, ಅಲ್ಲಿ ನಾನು ಬ್ರಷನ್ನು ಯೂಸ್ ಮಾಡ್ಕೊಳ್ತೀನಿ. ಈಗ ಜಸ್ಟ್ ನಾನು ಇದನ್ನ ಈ ಲಿಕ್ವಿಡ್ ಏನು ಮಿಕ್ಸ್ ಮಾಡ್ಕೊಂಡು ಲಿಕ್ವಿಡ್ ಅನ್ನ ಇದಕ್ಕೆ ಲೈಟಾಗಿ ಹಚ್ಕೊಳ್ತೀನಿ. ಈಗ ಬ್ಯಾಕ್ ಸೈಡಲ್ಲೂ ಹಚ್ಕೊಳ್ತೀನಿ ಸ್ವಲ್ಪ, ಆಮೇಲೆ ಸ್ವಲ್ಪ ಲೈಟಾಗಿ ಬ್ರಷ್ ಮಾಡ್ತೀನಿ. ಈಗ ಜಸ್ಟ್ ಹೀಗೇನೆ ಆ ಹೋಲ್ಸ್ ಬಂದಲ್ಲೂ ಕೂಡ ನಾನು ಆಮೇಲೆ ಬ್ರಷ್ ಮಾಡ್ಕೊಳ್ತೀನಿ. ಈಗ ನೋಡಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ವಯರ್ ಬ್ರಷ್ ಏನು ಬರುತ್ತಲ್ಲ ಅದರಲ್ಲಿ ನಾನು ಕ್ಲೀನಾಗಿ ಹೋಲ್ಸ್ ಬಂದಲ್ಲೂ ಸ್ವಲ್ಪ ಅಲ್ಲಲ್ಲೇ ಈಗ ಎಲ್ಲ ನೀಟಾಗಿ ನೋಡಿ ವಾಶ್ ಮಾಡ್ಕೊಳ್ತಾ ಹೋಗ್ತೀನಿ. ಆಯಿಲ್ ಇರುತ್ತಲ್ಲ, ಸೊ ಹಾಗಾಗಿ ಅಲ್ಲೂ ನಾನು ಜಸ್ಟ್ ಲೈಟಾಗಿ ತಿಕ್ಕೊಳ್ತೀನಿ. ಅಷ್ಟು ಫೋರ್ಸಾಗಿ ಏನು ನಾನು ವಾಶ್ ಮಾಡ್ಕೊಳ್ತಲ್ಲ, ಲೈಟಾಗಿ ತಿಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಡಿಫರೆನ್ಸ್ ಎಷ್ಟು ಗೊತ್ತಾಗ್ತಾ ಇದೆ ನೋಡಿ, ಈಗಲೇ ಎಷ್ಟು ಶೈನಿ ಬಂದಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು, ನೀರಿನ ಅಭಾವ ಇರೋದ್ರಿಂದ ಸ್ವಲ್ಪ ನೀರನ್ನೇ ನಾನು ಯೂಸ್ ಮಾಡಿಕೊಂಡು ಇದನ್ನು ನಾನು ನೀಟಾಗಿ ಹೀಗೆ ತೊಳ್ಕೊಳ್ತಾ ಇದ್ದೀನಿ. ಈಗ ನೋಡಿ ಡಿಫರೆನ್ಸ್ ಗೊತ್ತಾಗ್ತಾ ಇದಲ್ಲ, ಎಷ್ಟು ಶೈನಿ ಆಗಿದೆ ನೋಡಿ, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನಾನು ಇದನ್ನು ವಾಶ್ ಮಾಡಿದ್ದೀನಿ ನೋಡಿ. ಈಗ ಅಲ್ಲಲ್ಲೇ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಬ್ರಷಸ್ಸಿಂದ. ಬ್ರಷ್ ಯೂಸ್ ಮಾಡಿ ಎಲ್ಲೆಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಾಣಿಸುತ್ತಲ್ಲ, ಟೂತ್ ಬ್ರಷಿಂದ ನಾನು ಕ್ಲೀನ್ ಮಾಡಿಕೊಂಡು ಈ ರೀತಿ ಎಲ್ಲ ಪಾರ್ಟನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಆಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿಬಿಟ್ಟು ಬಿಸಿಲಿಗೆ ನಾನು ಇದನ್ನ ಆರಕ್ಕೆ ಹಾಕೊಂಡಿದ್ದೀನಿ. ಏಕೆಂದ್ರೆ ಚುಕ್ಕಿ ಬೀಳಬಾರ್ದಲ್ಲ, ಸೊ ನೀರಿದ್ರೆ ಚುಕ್ಕಿ ಬೀಳುತ್ತೆ, ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿತ್ತು. ಈಗ ನೋಡಿ ಎರಡೂ ದೀಪವನ್ನು ಇಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಲೆಫ್ಟ್ ಸೈಡ್ ದೀಪ ನೋಡಿ, ರೈಟ್ ಸೈಡ್ ದೀಪ ನೋಡಿ, ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಈಸಿಯಾಗಿ ವಾಶ್ ಮಾಡ್ಬೋದು. ಹಿತ್ತಾಳೆ ಪೂಜೆ ಸಾಮಾನುಗಳನ್ನು ತೊಳೆಯೋದಂದ್ರೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ, ಅದು ಹಬ್ಬದ ಸಮಯದಲ್ಲಂತೂ ಕೆಟ್ಟ ಹಿಂಸೆ ಆಗ್ತಾ ಇರುತ್ತೆ. ಹೇಗೆ ವಾಶ್ ಮಾಡೋದಪ್ಪ ಅಂತ ಈ ರೀತಿ ನೀವು ಮೆಥಡ್ ಅನ್ನ ಫಾಲೋ ಮಾಡಿ ಎಷ್ಟು ಈಸಿ ಅಂಡ್ ಕ್ವಿಕ್ ಆಗಿ ನಿಮ್ಮ ಹಿತ್ತಾಳೆ ಸಾಮಾನಾಗಿರ್ಬೋದು, ಪೂಜಾ ಸಾಮಾನಾಗಿರ್ಬೋದು, ತಾಮ್ರದ ಸಾಮಾನು ಆಗಿರ್ಬೋದು, ಅದನ್ನ ಎಷ್ಟು ಕ್ಲೀನ್ ಆಗಿ ಬರುತ್ತೆ ನೋಡಿ, ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಶೈನಿಯಾಗಿ ಬರುತ್ತೆ. ನೀವು ಇದಕ್ಕೆ ಪಾಲಿಶ್ ಕೂಡ ಮಾಡಿಸೋದು ಬೇಡ, ಬಟ್ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಒಳಗೆ ತಂದು ಇಟ್ಕೊಳ್ಳಿ, ಹಾಗೇನೆ ತಂದಿಡ್ಬೇಡಿ, ಚುಕ್ಕೆ ಬೀಳುತ್ತೆ. ಈಗ ನೋಡಿ ಎಷ್ಟು ಡಿಫರೆನ್ಸ್ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಶೈನಿಯಾಗಿ ಬಂದಿದೆ. ನೀವು ಇದನ್ನ ಟ್ರೈ ಮಾಡ್ತೀರಾ ತಾನೆ? ಮಸ್ತಾಗಿದೆ ಅಲ್ವಾ?